ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಪವನ್ ಶ್ರೀವತ್ಸ. ಅವರು ಕೇವಲ ಸೈಕಾಲಜಿ ಅದರಲ್ಲಿ ಪರಿಣಿತಿ ಅಷ್ಟೇ ಅಲ್ಲ, ಆಧ್ಯಾತ್ಮದಲ್ಲಿ ಕೂಡ ಮುಂದುವರೆದಂಥವ್ರು. ಅದರಲ್ಲೂ ಕೂಡ ಭಗವದ್ಗೀತೆಯಲ್ಲಿರುವಂಥ ಒಂದು ಮಾನಸಿಕ ತತ್ವಗಳ ಬಗ್ಗೆ ಅಧ್ಯಯನ ಮಾಡಿ ಜನರ ಮನಸ್ಸು ಮುಟ್ಟುವ ಹಾಗೆ ಮಾತಾಡ್ತಾ ಇದ್ದಾರೆ. ನಮಸ್ಕಾರ, ಸ್ವಾಗತ ಪವನ್ ಅವರೇ. ನಮಸ್ಕಾರ ಮೇಡಮ್. ನೀವು ಥ್ಯಾಂಕ್ ಯು. ನೀವು ಹಿಂದಿನ ಸಲ ಧ್ಯಾನದ ಬಗ್ಗೆ ಹೇಳಿಕೊಟ್ಟಿದ್ರಿ. ಈಗ ಈ ಸಲ ನಮಗೆ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಧ್ಯಾನ ಹೇಗ್ ಮಾಡ್ಬೇಕೋ, ಧ್ಯಾನ ಮಾಡುವ ಸ್ಥಳ ಹೇಗಿರ್ಬೇಕೋ ಅದೇನು ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಧಿಷ್ಠಾನಂ ತತಃ ಕರ್ತ ಅಂತ. ಫಸ್ಟ್ ಏನಂದ್ರೆ ನಾವು ಚೂಸ್ ಮಾಡುವ ಜಾಗ ಅದು ಪವಿತ್ರವಾಗಿರ್ಬೇಕು. ಅದಾದ್ಮೇಲೆ ಮಾಡ್ತಿರೋ ವ್ಯಕ್ತಿ ಫಿಸಿಕಲಿ ಪವಿತ್ರವಾಗಿರ್ಬೇಕು. ಆಮೇಲೆ ಮೆಂಟಲಿ ಪವಿತ್ರತೆಗೋಸ್ಕರವಾಗಿ ನಾನು ಇಲ್ಲಿ ಕೂತ್ಕೊಳ್ಬೇಕು ಅನ್ನೋ ಸಂಕಲ್ಪವನ್ನ ಮಾಡ್ಬೇಕು. ಆಮೇಲೆ ಅದ್ರ ಹಿಂದೆ ಇರೋ ಉದ್ದೇಶ ಏನು, ಏನನ್ನ ಕುರಿತು ನೀನು ಮೆಡಿಟೇಟ್ ಮಾಡ್ತೀಯಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅನ್ನೋದಿರ್ಬೇಕು. ಇದಾದ್ಮೇಲೆ ನಾನು ಆ ಪ್ರೋಸೆಸ್ ಏನಿದೆ ಅದು ನನಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಇದನ್ನಿಷ್ಟು ನಿನಗೆ ಗೊತ್ತಿದ್ದು ನೀನ್ ಇದನ್ನ ಮಾಡಿದೆ ಅಂದ್ರೆ ದೈವಂ ತತ್ರೈವ ಪಂಚಮಂ ಅಂತ ಹೇಳ್ತಾನೆ. ಇದು 4 ನೀನ್ ಕರೆಕ್ಟ್ ಆಗಿ ಮಾಡು, 5ನೇದು ದೇವ್ರು ನಾನ್ ನೋಡ್ಕೊಳ್ತೀನಿ, ನೀನೇನು ಚಿಂತೆ ಮಾಡ್ಬೇಡ, ಇದ್ 4 ನೀ ಮಾಡು ಅಂತ. ಇದು ನಮ್ ಜೀವನದಲ್ಲಿ ಕೂಡ ಅಷ್ಟೇ. ಒಂದು ಎಕ್ಸಾಮಿನೇಷನ್ ಗೆ ಓದ್ಬೇಕಾದ್ರೆ, ಪ್ರಿಪರೇಷನ್ ಆಗ್ಬೇಕಾದ್ರೆ ಒಂದ್ ಜಾಗ, ಆ ಜಾಗ ಸರಿಗಿರ್ಬೇಕು. ಅಧಿಷ್ಠಾನ ಕರ್ತ, ನಾನ್ ಕೂತ್ಕೊಂಡ್ ಮಾಡ್ತಾ ಇರೋ ನನ್ನ ಮನಸ್ಥಿತಿ ಸರಿಗಿರ್ಬೇಕು, ನನ್ ದೇಹ ಶುಚಿಯಾಗಿರ್ಬೇಕು, ನನಗ್ ಬೇಕಾಗಿರೋ ಚೇಷ್ಟ, ವಿವಿಧಾತ ಪೃಥಕ್ ಚೇಷ್ಟ ಅಂತ ಕರಿತಾನೆ. ಯಾವ್ಯಾವ ವಸ್ತುಗಳು ಹೇಗಿರ್ಬೇಕು ಅದೆಲ್ಲ ಕರೆಕ್ಟ್ ಆಗಿ ಬರೆಯೋ ಪೆನ್ನೆ ಇಟ್ಕೋಬೇಕು, ಓದ್ಲಿಕ್ಕೆ ಆ ಕರೆಕ್ಟ್ ಸಬ್ಜೆಕ್ಟ್ ಬುಕ್ ಇಟ್ಕೋಬೇಕು, ಒರೆಸೋದು ಎಲ್ಲಾನು ಇಟ್ಕೊಳ್ಬೇಕಾಗತ್ತೆ. ಅವಾಗ ನಾವು ಮಾಡ್ತಾ ಇರೋ ಕೆಲಸ ಪೂರ್ತಿ ಆಗತ್ತೆ. ಅವಾಗ ನನ್ನ ಅನುಗ್ರಹ ನಿನ್ನ ಮೇಲಿರುತ್ತೆ ಅಂತ ಕೃಷ್ಣ ಅರ್ಜುನನ್ ಮುಖಾಂತರ ನಮ್ಮೆಲ್ಲರಿಗೂ ಹೇಳ್ಕೊಟ್ಟ. ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ರೆ ಪವನ್ ಅವರೇ. ನಿಜವಾಗ್ಲೂ ನಾವು ಮಾಡೋ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಈ 4 ಹಂತಗಳು ಬಹಳ ಮುಖ್ಯ ಅನ್ಸುತ್ತೆ. ಬರೀ ಧ್ಯಾನ ಮಾಡಕ್ಕಷ್ಟೇ ಅಲ್ಲ, ಪ್ರತಿಯೊಂದು ಕರ್ಮಕ್ಕೂ ಕೂಡ ಈ 4 ಬಹಳ ಮುಖ್ಯ ಅಂತ ಅನ್ಸುತ್ತೆ. ಇನ್ನ ನೀವು ಈ ಧ್ಯಾನದ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳಿದ್ದನ್ನ ಹೇಳಿದ್ರೆ, ಆದ್ರೆ ನಾವು ಈಗ 21ನೇ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಆದಂಥ ಸಂಶೋಧನೆ ಅಂದ್ರೆ ಭಾರತದ ಮಹರ್ಷಿ ಮಹೇಶ್ ಯೋಗಿಯವರ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಇವತ್ತು ವಿಶ್ವದಾದ್ಯಂತ ಪಾಪ್ಯುಲರ್ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ವಿಶ್ವದಲ್ಲಿ ಎಲ್ಲೇ ಹೋದ್ರೂ ಕೂಡ ಡೂ ಯು ನೋ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಕೇಳ್ತಾರೆ. ಈ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂದ್ರೆ ಏನು, ನಮ್ಮ ಸನಾತನ ಧರ್ಮದ ಅದೇನಾ ಅಥವಾ ಬೇರೆನಾ, ದಯವಿಟ್ಟು ತಿಳಿಸಿ. ಖಂಡಿತ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ನಾವ್ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಸ್ವಲ್ಪ ಕ್ಲಿಷ್ಟಕರವಾದ ಶಬ್ದ ಅಂತ ಅನ್ಸುತ್ತೆ. ಕನ್ನಡದಲ್ಲಿ ನಾನು ಅದನ್ನ ಹೇಳಿದ ಕೂಡಲೇ ಓ ಅಂತ ಹುಕ್ ಹಾರಿಸ್ಬೇಕು ಅನ್ಸುತ್ತೆ. ಅತೀಂದ್ರಿಯ ಶಕ್ತಿಯನ್ನ ನಮಗೆ ಕರುಣಿಸುವಂತಹ ಮೆಡಿಟೇಷನ್ ಪ್ರೋಸೆಸ್ಗೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಅತೀಂದ್ರಿಯ ಶಕ್ತಿ ಈ ಪಂಚೇಂದ್ರಿಯಗಳ ಮುಖಾಂತರ ನಾವು ನೋಡೋದು, ಕೇಳೋದು, ರುಚಿಸೋದು, ವಾಸನೆ ನೋಡೋದು ಮತ್ತೆ ಮುಟ್ಟೋದು, ಅದರ ಮುಖಾಂತರ ನಾವು ನಮ್ಮ ಮನಸ್ಸಿಗೆ ಈ ಆಹಾರವನ್ನ ಕೊಡ್ತೇವೆ. ಏನು, ಇನ್ಫಾರ್ಮೇಶನ್ ಟು ಪ್ರೋಸೆಸ್. ಏನೋ ಒಂದು ವಸ್ತು ನಮಗ್ ಬೇಕು ಯೋಚನೆ ಮಾಡ್ಲಿಕ್ಕೆ, ಆ ಯೋಚನೆ ಮಾಡ್ಲಿಕ್ಕೆ ವಿಚಾರಗಳು ಎಲ್ಲಿಂದ ಸಿಗ್ತವೆ ನಮ್ಗೆ, ಈ ಪಂಚೇಂದ್ರಿಯಗಳಿಂದ ಸಿಗ್ತವೆ. ಈ ಇಂದ್ರಿಯಗಳಿಂದ ಸಿಗೋದು ಎಷ್ಟರ ಮಟ್ಟಿಗೆ ರಿಲಯಬಲ್ಲು ನಮಗಷ್ಟು ಗೊತ್ತಾಗೋದಿಲ್ಲ. ಆ ಕ್ಷಣದಲ್ಲಿ ಕಾಣಿಸೋದು ಮಾಯಾ ಇರ್ಬೋದು ಅಥವಾ ಇಲ್ಯೂಷನ್ ಅಂತ ಕರಿತೀವಿ ನಾವು, ಹಾಗಿರ್ಬೋದು. ಆದ್ರೆ ಇದು ಆ ಕಾಲಕ್ಕೆ ಏನ್ ಆ ಕ್ಷಣದಲ್ಲಿ ತೋರುತ್ತೆ ಅಷ್ಟು ಮಾತ್ರ ಅಂತ ನಮಗೆ ತಿಳಿಸತ್ತೆ ಹೊರತು ಇದಕ್ ಮುಂಚೆ ಏನಾಗಿತ್ತು, ಇದಾದ್ಮೇಲೆ ಏನಾಗತ್ತೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಈ ದೇಹದ ಒಂದು ಲಿಮಿಟೇಷನ್, ಈ ಕ್ಷಣದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಥವಾ ಅತೀಂದ್ರಿಯ ಶಕ್ತಿಯನ್ನು ನಮಗೆ ಕೊಡುವಂತೆ ನಾವು ಮೆಡಿಟೇಷನ್ ಅನ್ನು ಮಾಡುವಾಗ ನಮ್ಮ ಮನಸ್ಸನ್ನು ದಾಟಿ ನಾವು ನಮ್ಮ ಅಹಂಕಾರ, ನಮ್ಮ ಚಿತ್ತ, ನಮ್ಮ ಚೇತನದವರೆಗೂ ಹೋಗ್ತೇವೆ. ಏನಾಗತ್ತೆ ಅವಾಗ ಅಂದ್ರೆ, ಈ ಕ್ಷಣ ಇದಕ್ ಮುಂದೆ ಏನಾಗತ್ತೆ, ನಾನಿಲ್ಲಿಗೆ ಬರೋದಕ್ಕಿಂತ ಮುಂಚೆ ಏನಾಗಿತ್ತು, ಇದನ್ನ ನಾವು ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಈ ಟೆಲಿಪತಿ ಅಂತ ಹೇಳ್ತೇವೆ. ಎಷ್ಟೋ ಸಲ ನಾನ್ ನೆನೆಸ್ಕೊಂಡೇರಿ ಎದುರುಗಡೆ ಕಾಣಿಸ್ಬಿಡೋದ,
ಹೌದು ನಾನು ಹೌದು 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 ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ರೆ ಇವನು ಹುಷಾರಾಗ್ತಾನೆ, ಬೇರೆ ಎಲ್ಲಾರು ಹೋಪ್ಸ್ ಬಿಟ್ಬಿಟ್ಟಿದ್ದಾರೆ, ನಾನು ಪ್ರಯತ್ನ ಮಾಡಿದ್ರೆ ಇದು ಖಂಡಿತ ವರ್ಕ್ ಆಗತ್ತೆ ಅನ್ನೋದು ನನಗೆ ಅನ್ಸ್ತು. ಏನೋ ಗಟ್ ಫೀಲಿಂಗ್ ಅನ್ನಿಸ್ತು. ನೋಡಿದ್ರೆ ನೋಡಿ ಚಮತ್ಕಾರ ಆಗೋಯ್ತು. ದೇವ್ರ ದಯ ಹೇಗಿತ್ತು. ಇಂದ್ರಿಯಗಳಿಂದ ಹೌದು ಇದನ್ನ ಹೌದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಲಾಜಿಕ್ನಿಂದ. ಆ ಹೌದು ಶಕ್ತಿಯನ್ನು ಹೌದು ನಾವು ಹೌದು ಗಳಿಸ್ಕೊಳ್ಳಿಕ್ಕೆ ಬೇಕಾಗಿರೋದು ನಮ್ಮ ಇಂದ್ರಿಯಗಳಲ್ಲ. ಆ ಇಂದ್ರಿಯಗಳನ್ನ ಹಾ ನಿಯಮನ ಮಾಡುವ ಮನಸ್ಸು, ಆ ಮನಸ್ಸು ದೇವರ ಹತ್ರಕ್ಕೆ ಹೋಗ್ಲಿಕ್ಕೆ ನಾವು ದಾರಿ ಮಾಡ್ಕೊಡ್ಬೇಕು. ಆ ದಾರಿ ಮಾಡ್ಕೊಡುವಂತಹ ಪ್ರಾಸೆಸ್ ಆಫ್ ಮೆಡಿಟೇಷನ್ ಗೆ ನಾವು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಕರಿತೀವಿ. ಹೌದು, ಬಹಳ ಅದ್ಭುತವಾಗಿ ಹೇಳಿದ್ರಿ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ 1993ರಲ್ಲಿ ಜಪಾನ್ನಲ್ಲಿ ಸ್ಟಡಿ ಮಾಡಿ ಆ ಹ, ಹಾರ್ಟ್ ಪಂಪಿಂಗ್ ಕಡಿಮೆ ಇದ್ದಾಗ ಈ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ನ ಕಲ್ಸ್ಕೊಟ್ರು. ಈ ಹೌದು. ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂದ್ರೆ ಇಂಡಿವಿಜುವಲೈಸ್ಡ್, ಆ ವ್ಯಕ್ತಿಗೆ ಹ್ಮ್ ದೀಕ್ಷೆ ಹ್ಮ್ ಕೊಟ್ಟು ಆ ಮಂತ್ರವನ್ನ ಹೇಳ್ಕೊಂಡು ಧ್ಯಾನ ಮಾಡಿ ಅವರು ತಮ್ಮ ಹ್ಮ್ ಮನಸ್ಸಿನ ಆತಂಕವನ್ನ, ದುಗುಡವನ್ನ, ದುಮ್ಮಾನವನ್ನ ಎಲ್ಲ ಕಡಿಮೆ ಮಾಡ್ಕೊಂಡು ಆ ಹಿಂದೆ ಹ್ಮ್ ಆಗಿದ್ದ ಚಿಂತೆಯನ್ನೆಲ್ಲ ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಚಿಂತೆಯನ್ನ ಬಿಟ್ಟು ಅವರು ಮನಸ್ಸನ್ನ ಸಮಾಧಾನ ಮಾಡ್ಕೊಂಡಾಗ ಕೇವಲ ಹ್ಮ್ 72 ಗಂಟೆಯಲ್ಲಿ ಹೃದಯದ ಪಂಪಿಂಗು ಪೂರ್ತಿ ನಾರ್ಮಲ್ ಆಗಿ ಹೋಗ್ಬಿಟ್ಟಿತ್ತು. ಹೌದು ಹಾರ್ಟ್ ಹೌದು ಫೇಲ್ಯೂರ್ ಇಂದ ನಾರ್ಮಲ್ ಬಂದಿದ್ದನ್ನ ನೋಡಿ ಜಗತ್ತೇ ನಿಬ್ಬೆರಗಾಯ್ತು. ಸೊ ಅದಕ್ಕೆ ಹೌದು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಅಷ್ಟು ಹ್ಮ್ ಜಗತ್ತಿನಾದ್ಯಂತ ಮಹತ್ವ ಬಂತು. ಯಾಕಂದ್ರೆ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿ ತೋರಿಸಿದ್ರು. ಈಗ ಹ್ಮ್ ಹ್ಮ್ ವಿದೇಶದಲ್ಲಿ ಹ್ಮ್ ಏನಾಗಿದೆ ಅಂದ್ರೆ MM ಅಂತ ಹ್ಮ್ ಶಾರ್ಟ್ ಅಲ್ಲಿ ಹ್ಮ್ ಮಂತ್ರ ಮೆಡಿಟೇಷನ್ ಅಂತ. ಅವ್ರು ಹ್ಮ್ ಏನಂತಂದ್ರೆ ಆ ಧ್ಯಾನ ಮಾಡೋದ್ ಗೊತ್ತೇ ಇಲ್ಲದೆ ಇದ್ದವರು, ಸಾಧನೆ ಮಾಡದೇ ಇದ್ದವರು, ಅಮಾಯಕರು, ನಿಮ್ಮಂತವ್ರು ಪ್ರತಿಯೊಬ್ಬರು ಕೂಡ ಮಾಡಬಹುದು ಅಂಥದನ್ನ ಹ್ಮ್ ಮಂತ್ರ ಮೆಡಿಟೇಷನ್ ಅಂತ ಈಗ ವಿದೇಶದಾದ್ಯಂತ ಶುರು ಮಾಡ್ಬಿಟ್ಟಿದ್ದಾರೆ. ಈ ಹೌದು ಮಂತ್ರ ಮೆಡಿಟೇಷನ್ ನಲ್ಲಿ ಅದ್ ನಮ್ಮ ಜಪದ ತರ. ನಮ್ಮ ಹೌದು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಅಜ್ಜ ಎಲ್ಲ ಮಾಡ್ತಾ ಇದ್ದಿದ್ದು, ಜಪ ಮಾಡ್ತಾ ಇದ್ದಿದ್ದು. ಈಗ್ಲೂ ಕೂಡ ಹೌದು ಇಸ್ಕಾನ್ ಅವರು ಜಪ ಮಾಡ್ತಾರೆ. ಜಪಮಾಲೆ ಹಿಡ್ಕೊಂಡು ತುಳಸಿ ಹ್ಮ್ ಮಾಲೆನೋ ಜಪಮಾಲೆ ಹಿಡ್ಕೊಂಡು 108 ಜಪಿಸ್ತಾ ಇರೋದು. ಅದು ಲಕ್ಷ ಹೌದು. ಕೋಟಿ ಆಗ್ತಾ ಇತ್ತು. ಈ ಜಪ ಮಾಡೋದನ್ನ ಇವರು ಅಮೇರಿಕನ್ಸ್ ಪ್ರಾರಂಭ ಮಾಡಿದ್ದಾರೆ. ಅದ್ರ ಬಗ್ಗೆ Yes. ನಿಮ್ಮ ಏನ್ ಅನಿಸಿಕೆ ಏನು? ಈ ಮಂತ್ರ ಮೆಡಿಟೇಷನ್ ಅಂದ್ರೆ ಈ ಫಸ್ಟ್ ನಾನು ಹ್ಮ್ ಒಂದು ರಾಂಗ್ ನೋಷನ್ ಇದೆ, ಅದನ್ನ ಫಸ್ಟ್ ಅಡ್ರೆಸ್ ಮಾಡ್ಬಿಡ್ತೀನಿ. ಹ್ಮ್ ಒಂದು ಶ್ಲೋಕಕ್ಕೂ ಒಂದು ಮಂತ್ರಕ್ಕೂ ಡಿಫರೆನ್ಸ್ ಇದೆ. ಹೌದು ಹೌದು ಈ ಶ್ಲೋಕ ಅಂದ್ರೆ ಭಗವದ್ಗೀತೆಯಲ್ಲಿ ಬರೋದು ಶ್ಲೋಕ. ಅದನ್ನ ನಾವು ಅರ್ಥ ಹ್ಮ್ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಅದರ ಪವರ್ ಬರುತ್ತೆ. ಹ್ಮ್ ಅದೇ ಒಂದು ಮಂತ್ರ ಅಂದ್ರೆ ನಮಗೆ ಅದರ ಆ, ಅರ್ಥ ಗೊತ್ತಿದೆಯೋ ಇಲ್ವೋ, ಗುರುಗಳಿಂದ ನಮಗೆ ಹ್ಮ್ ದೀಕ್ಷೆ ಬಂತು ಅಂದ್ರೆ, ಹೌದು ಗುರುಗಳು ನಮಗೆ ಹೌದು ಕಿವಿನಲ್ಲಿ ಅದನ್ನ ಹೇಳಿದಾಗ ಆ ಎನರ್ಜಿ ನಮ್ಮಲ್ಲಿ ಆಕ್ಟಿವೇಟ್ ಆಗುತ್ತೆ. ಆ ಸೌಂಡಿನ ವೈಬ್ರೇಷನ್ ಇಂದ ನಮಗೆ ಹೀಲ್ ಆಗೋ ಕೆಪಾಸಿಟಿ ಬರುತ್ತೆ, ಅಥವಾ ಬೇರೆ ಏನು ಹೌದು ನಮಗೆ ಅನ್ಕೊಂಡಿರೋದನ್ನ ಸಾಧಿಸುವಂತ ಶಕ್ತಿ ಬರುತ್ತೆ, ಆ ಸಂಕಲ್ಪ ಹ್ಮ್ ಈಡೇರ್ಲಿಕ್ಕೆ ಬೇಕಾದಂತಹ ಶಕ್ತಿ ಬರುತ್ತೆ. ಹೌದು ಮಂತ್ರಕ್ಕೂ ಶ್ಲೋಕಕ್ಕೂ ಇರುವ ವ್ಯತ್ಯಾಸ ಅದೇ. ಈಗ ಹೌದು ಆ, ವಿಷ್ಣು ಸಹಸ್ರನಾಮ ಶ್ಲೋಕ. ಹೌದು ವಿಷ್ಣು ಸಹಸ್ರನಾಮ ಅನ್ನೋದು ಆಕ್ಚುಲಿ ಒಂದು ಮಂತ್ರ. ಆ ಮಂತ್ರವನ್ನ ಹ್ಮ್ ನಾವು ಪಠನವನ್ನ ಮಾಡಿದಾಗ ನಮಗೆ ಆ ಶಕ್ತಿ ಬರುತ್ತೆ. ಮೃತ್ಯುಂಜಯ ಮಹಾಮಂತ್ರ ಅಂತಾರೆ. ನಮಗೆ ಅದರ ಹೌದು ಅರ್ಥ ಗೊತ್ತಿದ್ಯಾ ಇಲ್ವಾ, ಹ್ಮ್ ಇರ್ರೆಸ್ಪೆಕ್ಟಿವ್ ಆಫ್ ಇಟ್, ನಾವ್ ಅದನ್ನ ಹೇಳಿದ್ವಿ ತ್ರಯಂಬಕಂ ಅಂತ ಶುರು ಮಾಡಿದ್ವಿ ಅಂದ್ರೆ ನಮಗೆ ಆ ವೈಬ್ರೇಷನ್ ನಮಗೆ ಗೊತ್ತಾಗುತ್ತೆ, ನಮ್ಮ ಬಾಡಿ ಹೀಲ್ ಹೌದು ಆಗ್ಲಿಕ್ಕೆ ಶುರು ಹೌದು ಆಗುತ್ತೆ. ಹೌದು 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 ಹಾಗೆ ಹೌದು ಇದು ಮೊದಲನೇ ಭಾಗ. ಎರಡನೇ ಹ್ಮ್ ಭಾಗದಲ್ಲಿ ಬರೋದಾದ್ರೆ ಮಂತ್ರದಲ್ಲೇ ಮೂರು ವೆರೈಟಿ ಇದೆ. ಒಂದು ಹ್ಮ್ ದೇಹವನ್ನ ಶುಚಿ ಮಾಡ್ಲಿಕ್ಕೆ ಬೇಕಾದಂತಹ ಮಂತ್ರಗಳು. ಇನ್ನು ಹ್ಮ್ ಕೆಲವು ಅಂತರಂಗದಲ್ಲಿ ಇರುವಂತಹ ಶುಚಿಯನ್ನ ಮಾಡ್ಕೊಳ್ಳಿಕ್ಕೆ, ಮಾನಸಿಕವಾದ ಮತ್ತು ಆಧ್ಯಾತ್ಮಿಕವಾದ. ಇನ್ನೊಂದು ಹ್ಮ್ ವಾತಾವರಣ ಶುದ್ಧಿಗೆ ಹೇಳುವಂತಹ ಮಂತ್ರಗಳು. ಹ್ಮ್ ಹ್ಮ್ ನಾವು ಕೃಷ್ಣ ಷಡಕ್ಷರ ಮಂತ್ರ ಇರ್ಬೋದು, ಶಿವ ಷಡಕ್ಷರ ಪಂಚಾಕ್ಷರ ಮಂತ್ರ ಇರ್ಬೋದು, ಹೌದು. ಇದೆಲ್ಲ ಜೋರಾಗೂ ಹೇಳ್ಬೋದು. ಬರೀ ನಮ್ಮ ದೇಹ ಮನ್ಸಲ್ಲೂ ಶುಚಿ ಹೇಳ್ಬೋದು, ಹೇಳ್ಬೋದು, ಮನ್ಸಲ್ಲೂ ಹೇಳ್ಬೋದು. ಹ್ಮ್ ಮನಸ್ಸಿಂದಲೇ ಹೇಳ್ಕೋಬಹುದು. ಅದಕ್ಕೆ ಅದರದೇ ಆದಂತಹ ಪವರ್ ಇದೆ. ಇನ್ನು ಕೆಲವು ಗಾಯತ್ರಿ ಮಂತ್ರ, ಹ್ಮ್ ವಾಸುದೇವ ದ್ವಾದಶಾಕ್ಷರ ಮಂತ್ರ, ಈ ತರದ್ದೆಲ್ಲ ನಾವು ಹ್ಮ್ ಆತ್ಮವನ್ನ ಶುಚಿ ಮಾಡ್ಕೊಳ್ಳಿಕ್ಕೆ ಮಾತ್ರ ಹೇಳ್ಬೇಕು. ಅದನ್ನು ಜೋರಾಗಿ ಹಾ ಹೇಳಿದ್ರೆ ಅದರ ಹಾ ಎಫೆಕ್ಟ್ ಇರೋದಿಲ್ಲ. ಹ್ಮ್ ಹೀಗೆ ಹ್ಮ್ ಇದು ಜೋರಾಗಿ ವೇದ ಮಂತ್ರಗಳು ಇದನ್ನೆಲ್ಲ ಹ್ಮ್ ಉಚ್ಚ ಸ್ವರದಲ್ಲೇ ಹೇಳ್ಬೇಕು. ಅದು ಹಾ ಹಾ ವಾತಾವರಣವನ್ನ ಶುದ್ಧಿ ಮಾಡುತ್ತೆ. ಆ ಹ್ಮ್ ಕಾರಣಕ್ಕೆ ಹ್ಮ್ ಇದು ಮಂತ್ರಗಳು. ಇದರ ಹೌದು. ಮೇಲೆ ಮೆಡಿಟೇಟ್ ಮಾಡುವಾಗ ನಮಗೆ ಹ್ಮ್ ಆ ವೈಬ್ರೇಷನ್ ನಿಂದ ಆಗುವಂತಹ ಬದಲಾವಣೆಗಳೇನು ಹ್ಮ್ ಅನ್ನೋದು ಗೊತ್ತಾಗತ್ತೆ. ಮತ್ತು ಹ್ಮ್ ಆ ಬದಲಾವಣೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅಥವಾ ನಾವು ಗಳಿಸ್ಕೊಳ್ಳೋದು ಹೇಗೆ, ಇನ್ನು ಎಫಿಷಿಯಂಟ್ ಆಗಿ ಗಳಿಸ್ಕೊಳ್ಳೋದು ಹೇಗೆ ಅನ್ನೋದು ಹ್ಮ್ ಗೊತ್ತಾಗುತ್ತೆ ಹ್ಮ್ ಈ ಹ್ಮ್ ಹ್ಮ್ ಮುಖಾಂತರದಲ್ಲಿ ಮೆಡಿಟೇಟ್ ಮಾಡೋದು. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ತಾಯಿ ಒಬ್ಬ ಸಂಗೀತಗಾರರು. ಅವರು ಹ್ಮ್ ಸಂತಾನ ಗೋಪಾಲಕೃಷ್ಣಂ ಅಂತ ಒಂದು ವರ್ಣ ಇದೆ. ಆ ಹ್ಮ್ ವರ್ಣವನ್ನ ಹೇಳಿ ಹ್ಮ್ ಸಕ್ಕರೆಯನ್ನ ಮಂತ್ರಿಸಿ ಕೊಡ್ತಾರೆ. ಹಾ ಮಂತ್ರ ಮೆಡಿಟೇಷನ್ ಅದು.
ಹಾ. ನಮ್ಮ ಅಮ್ಮನ ಸ್ಟೂಡೆಂಟ್ಸ್ ಎಷ್ಟೋ ಜನಕ್ಕೆ ಅಲ್ಲಿವರೆಗೂ ಮಕ್ಕಳಾಗದೆ ಇರೋರಿಗೆ ಆಮೇಲೆ ಮಕ್ಕಳಾಗಿದ್ದಾವೆ. ಮಂತ್ರದ ಶಕ್ತಿ ಆಗ್ತಿದೆ, ಉದ್ಯೋಗ ಕರೆಕ್ಟ್ ಆಗಿದೆ. ಈ ರೀತಿಯಾಗಿ ಆ ಮಂತ್ರದ ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸಾಧನೆಗಳಾಗ್ತವೆ ಅನ್ನೋದಾದ್ರೆ ಅಂದ್ರೆ ನಮ್ಮ ಸುತ್ತಮುತ್ತಲಿರುವ ಅಬ್ಸ್ಟಕಲ್ಸ್ ನಮಗ್ ಕಣ್ಣಿಗೆ ಕಾಣದೇ ಇರೋ ರೀತಿ ಆಗತ್ತೆ ಕೆಲವು ಸರ್ತಿ, ಅಥವಾ ಹೌದು ಅದು ತುಂಬಾ ಕ್ಷುಲ್ಲಕ ಅನ್ನಿಸ್ಬಿಡುತ್ತೆ. ಯಾವ್ದೋ ಒಂದು ತುಂಬಾ ದೊಡ್ಡ ಘಟನೆ ಪ್ರಸಂಗ ನಮ್ಗೆ ಬಿಡು ಆಗಿದ್ದಾಗೋಯ್ತು, ಮಾಡ್ಬೇಕಲ್ವಾ ಅನ್ನೋ ಮನಸ್ಥಿತಿಗೆ ನಮ್ಮನ್ನ ತಲುಪಿಸ್ಲಿಕ್ಕೆ ಬೇಕಾದಂತಹ ಧೈರ್ಯ ಪುಷ್ಟಿಯನ್ನ ಹ್ಮ್ ಹ್ಮ್. ನಮಗೆ ಈ ಮಂತ್ರಗಳು ಕೊಡ್ತವೆ. ಓಕೆ, ಈಗ ಆದ್ರೆ ನೀವು ನಿಮ್ಮ ಅಮ್ಮನ ಬಗ್ಗೆ ಹೇಳಿದ್ರೆ ಅದು ಹೇಳಿಕೆ ಮಾತಾಗತ್ತೆ. ಆದ್ರೆ ನಾನ್ ಹೇಳ್ತಿರೋದು ವೈಜ್ಞಾನಿಕವಾಗಿ ಹ್ಮ್ ಸೈಂಟಿಫಿಕಲಿ ಪ್ರೂವ್ ಮಾಡಿ ನಿಮ್ಮ ಹ್ಮ್ ಹೆಲ್ತ್ ಸೈಕಾಲಜಿ ಜರ್ನಲ್ ಅಲ್ಲಿ 2024 ನಲ್ಲಿ ಪಬ್ಲಿಷ್ ಆಗಿದ್ದನ್ನ ಹೇಳ್ತಾ ಇದ್ದೀನಿ. ಈ ಹ್ಮ್ ಮಂತ್ರ ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ಅಂದ್ರೆ ನಮ್ಮ ಏಕಾಗ್ರತೆ ಚಿತ್ತ ಅದು ನಮ್ಮ ಕೆಲ್ಸದ ಕಡೆಗೆ ಗಮನ ಹೆಚ್ಚಾಗತ್ತೆ. ನಮ್ಮ ಹ್ಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಹ್ಮ್ ನಮ್ಮ ಹ್ಮ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ಬಿಟ್ಟು ನಮಗೆ ಹ್ಮ್ ಆತಂಕದಿಂದ ಆಗುವಂತಹ ತೊಂದರೆಗಳು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಹ್ಮ್ ಹ್ಮ್ ಅವೆಲ್ಲವೂ ಕೂಡ ಕಡಿಮೆ ಆಗತ್ತೆ. ನಮ್ಮ ಹ್ಮ್ ಮನಸ್ಸು ಪ್ರಶಾಂತವಾಗಿ ನಮ್ಮ ಬ್ಲಡ್ ಪ್ರೆಷರು ಬ್ಲಡ್ ಶುಗರು ಎರಡೂ ಕಡಿಮೆ ಆಗತ್ತೆ ಅಂತ ಈ ಮಂತ್ರ ಮೆಡಿಟೇಷನ್ ಇಂದ ಮಾಡಿದವ್ರಿಗೆ ಹೇಳಿದ್ದಾರೆ. ಹಾಗಾಗಿ ಇದು ಸೈಂಟಿಫಿಕಲಿ ಪ್ರೂವ್ ಮಾಡಿ ಪಬ್ಲಿಷ್ ಆಗಿರೋದನ್ನ ನಾನು ಹೇಳ್ತಾ ಇರೋದು. ಹ್ಮ್ ಹ್ಮ್ ಹಾಗಾಗಿ ಇವತ್ತಿನ ಜನರು ಹ್ಮ್ ಯಾರಿಗೆ ಒಂದು ಪ್ರಶಾಂತವಾದ ಸ್ಥಳ ಇಲ್ಲ, ಕೂತ್ಕೊಳ್ಳಕ್ಕಿಲ್ಲ, ಏನೂ ಇಲ್ಲ ಅಂತಂದ್ರೆ ಅವರು ಡ್ರೈವಿಂಗ್ ಮಾಡುವಾಗ, ಹೋಗುವಾಗ, ಬರುವಾಗ, ಏನೇ ಕೆಲಸ ಮಾಡುವಾಗ, ತಾವು ಮಾಡುವಂತ ಕೆಲಸದ ಸಮಯದಲ್ಲೂ ಕೂಡ ಹ್ಮ್ ಮನಸ್ಸಿನಲ್ಲಿ ಅವರು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ಇದ್ರೆ ಅವರ ಆತ್ಮಬಲ ಹೆಚ್ಚಾಗತ್ತೆ, ಅವರ ಏಕಾಗ್ರತೆ ಹೆಚ್ಚಾಗತ್ತೆ, ಅವರ ಎಫಿಷಿಯನ್ಸಿ ಅಂತಂದ್ರೆ ಆ ಕ್ಷಮತೆ ಹೆಚ್ಚಾಗತ್ತೆ ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಇದನ್ನ ಮೆಟಾ ಅನಾಲಿಸಿಸ್ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ಹೌದು. ಯಾಕಂತಂದ್ರೆ ಈ ಅಂದ್ರೆ ಎಷ್ಟೋ ಜನ ಮಾಡಿದ್ನ ಎಲ್ಲಾ ಸೇರಿಸ್ಬಿಟ್ಟು ಒಟ್ಟಿಗೆ ಮಾಡಕ್ಕೆ ಮೆಟಾ ಅನಾಲಿಸಿಸ್ ಅಂತೀವಿ. ಹಾಗಾಗಿ Yes. ಇವತ್ತಿಗೆ ನೀವು ಆ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಧ್ಯಾನಗ್ರಸ್ತರಾಗಿ ಮಾಡ್ತಿರೋ ಅಥವಾ ಕೆಲಸ ಮಾಡುವಾಗ ಓಂ ನಮ ಶಿವಾಯ, ಓಂ ಗಂ ಗಣಪತಿಯ ನಮಃ ಅಥವಾ ಓಂ ಅನ್ಕೊಂಡು ನಿಮ್ಗೆ ಯಾವ ಮಂತ್ರವನ್ನ ಗುರುಗಳು ಕೊಟ್ಟಿದಾರೋ ಅದನ್ನೇ ಮಾಡ್ತಿರೋ, ಹ್ಮ್ ಒಂದಿಲ್ಲ ಒಂದು ದಿನ ನಿಮಗೆ ನಿಮ್ಮ ಬದುಕಿನಲ್ಲಿನೂ ಬದುಕು ಚೆನ್ನಾಗಾಗತ್ತೆ, ಆಮೇಲೆ ಮುಂದೆ ಸಾರ್ಥಕತೆನೂ ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಸತ್ಯ. ಇಷ್ಟು ಚೆನ್ನಾಗಿ ನೀವು ನಮ್ಮ ವೀಕ್ಷಕರಿಗೆ ಎಷ್ಟು ಸುಲಭವಾಗಿ ಸುಂದರವಾಗಿ ಹೇಳ್ಕೊಟ್ರಿ ಧ್ಯಾನದ ಬಗ್ಗೆ. ಹ್ಮ್ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.